ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ರವೆಯಿಂದ ಮಾಡೋ ಕೇಸರಿ ಬಾತ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಸಣ್ಣ ರವೆ, ಇದು 1 ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ತುಪ್ಪ, 1 ಕಪ್ಪಷ್ಟು ಸಕ್ಕರೆ ತೊಗೋಬೇಕು. ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ ಅದರಿಂದ. ಮತ್ತು ದ್ರಾಕ್ಷಿ ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. 1 ಕಪ್ ರವೆಗೆ 2 ಕಪ್ಪಷ್ಟು ನೀರು ತೊಗೋಬೇಕು. ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಆರ್ಗಾನಿಕ್ ಕಲರ್ಸ್ ಇದ್ದರೆ ನೀವು ಯಾವ ಕಲರ್ ಆದರೂ, ಆರೆಂಜ್ ಕಲರ್ ಆ ಥರ ಯೂಸ್ ಮಾಡ್ಬೋದು. ಅದರಿಂದ ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಯಾಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಇಷ್ಟು ಬೇಕಾಗುತ್ತೆ. ಪ್ರಿಪ್ರೇಷನ್ ನೋಡೋಣ. ಪ್ಯಾನ್ ಇಟ್ಕೋಬೇಕು ಒಂದು, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಪ್ಯಾನ್ ಕಾಯ್ದ್ಮೇಲೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀವಲ್ಲ ಅದನ್ನು ಹುರ್ಕೊಬಿಡೋಣ. ಫಸ್ಟು ಇದನ್ನು ಹುರಿದು ತಕ್ಕೊಂಡು ಮತ್ತು ಇದೇ ತುಪ್ಪಕ್ಕೆ ರವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಹುರಿದಿದ್ದಾಗಿದೆ. ಇವಾಗ ಇದಕ್ಕೆ ರವೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಲೈಟ್ ಬ್ರೌನ್ ಬರಬೇಕಿದು. ನೋಡಿ, ಇವಾಗ ರವೆ ಕಲರ್ ಚೇಂಜ್ ಆಗಿದೆ. ಇವಾಗ ತೆಗೆದ್ಬಿಡೋಣ ಇದನ್ನ. ಇವಾಗ ಇದೇ ಪ್ಯಾನ್ಗೆ ನೀರು ತೆಗೆದಿಟ್ಕೊಂಡಿದ್ದೀವಲ್ಲ 2 ಕಪ್ಪಷ್ಟು, ಆ ನೀರು ಸೇರಿಸ್ಕೊಳ್ಳೋಣ. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಕಲರ್ ಇಲ್ಲ ಅಂದರೂ ಹಾಗೆ ಮಾಡ್ಬೋದು. ಕಲರ್ ಬೇಕು ಅಂದರೆ ಆರ್ಗಾನಿಕ್ ಕಲರ್ಸ್ ಏನಾದರೂ ಸೇರಿಸ್ಕೊಳ್ಳಿ. ನಾನು ಅರಿಶಿನ ಪುಡಿ ಸೇರಿಸಿದ್ದೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಹುರಿದಿಟ್ಕೊಂಡಿರೋ ರವೆ ಸೇರಿಸ್ಕೊಳ್ಳೋಣ. ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಹುರಿ ಸಣ್ಣ ಇಟ್ಕೊಳ್ಳಿ. ಇದು 1-2 ಸೆಕೆಂಡ್ಗೆ ಗಟ್ಟಿಯಾಗಿಬಿಡುತ್ತೆ. ಇವಾಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಗಟ್ಟಿಯಾಗಿದೆ ಇವಾಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಮತ್ತೆ ತೆಳ್ಳಗಾಗುತ್ತೆ ಸಕ್ಕರೆ ಸೇರಿಸಿದ್ಮೇಲೆ. ತಿರುಗಿಸ್ತಾ ಇರಬೇಕು, ತಳ ಹಿಡಿಯುತ್ತೆ. ಇವಾಗ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಏಲಕ್ಕಿ ಪುಡಿ ಆದಮೇಲೆ ತುಪ್ಪ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿ ಸೇರಿಸಿದ್ಮೇಲೆ ತುಪ್ಪ ಸೇರಿಸ್ಕೋಬೇಕು. ಇದನ್ನು 1 ಸೆಕೆಂಡ್ ಹಿಂಗೆ ತಿರುಗಿಸ್ಕೊಳ್ಳೋಣ. ಇದು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ಲ, ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಕೇಸರಿ ಬಾತ್ ರೆಡಿ ಆಯಿತು. ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ತುಪ್ಪ ಸೈಡಲ್ಲಿ ಬಿಡಬೇಕು ಅಲ್ಲಿವರೆಗೂ. ಇದನ್ನು ಇನ್ನೂ ತುಪ್ಪ ಹೆಚ್ಚಿಗೆ ಬೇಕಾದರೆ ನೀವು ಸೇರಿಸ್ಕೋಬೋದು. ನಾನು ಇದರಲ್ಲಿ ಅರ್ಧ ಕಪ್ನ ಸೇರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.